ಇದು ನಿಮ್ಮ ಧ್ವನಿ. ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಸಹಕಾರ ಎಲ್ಲ ಜನಾಂಗಕ್ಕೂ ನಮ್ಮ ನೆಚ್ಚಿನ ವಂದನೆಗಳನ್ನು ಈಗಾಗಲೇ ಸಮಯದ ಅಭಾವ ಇದೆ. ಈಗಾಗಲೇ ಇನ್ನೂ ಮಾತಾಡತಕ್ಕಂಥ ಒಂದು ಸಮಯದಕ್ಕಾಗಿ ಸಭೆ ಸ್ವಲ್ಪ ಮಾತಾಡಿ ಮುಗಿಸ್ತಿದ್ದೇವೆ. ಇವತ್ತೇನು ಬೆಳಗ್ಗೆ ಜಾತ್ರೆ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ. ಸಂಪೂರ್ಣ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಅವರ ಒಕ್ಕಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಬಂದಿದೆ. ಹಾಗಾಗಿ ಎಲ್ಲ ರೀತಿಯ ಆಗೋದ ಒಂದು ಜನಾಂಗ ಏನಿದೆ ತಾಲೂಕು ಕಮಿಟಿಯನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ರಚನೆ ಮಾಡಿ ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯವನ್ನು ಏನು ಹಿಂದೂ ತಾಲೂಕುಗಳಿದ್ದಾರೆ ಆ ಜನರು ಬಡತನದಲ್ಲಿರ್ತಕ್ಕಂಥವರನ್ನು ನಾವೆಲ್ಲ ಈ ಹಿಂದೂ ತಾಲೂಕಿನ ಒಂದು ಕಮಿಟಿಗೆ ಸೇರಿ ಒಬ್ಬರಿಗೆ ಸಹಾಯವನ್ನು ಮಾಡತಕ್ಕಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು
ಈಗಾಗಲೇ ಈ ಸಂಸ್ಥೆಗಳ ನೃತ್ಯ ಮಾಡಿ ಆಗಲೇ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸೇವೆಯನ್ನು ಮಾಡಲಿಕ್ಕೆ ಸಹಕಾರ ಪಡೆದ 8 ತಾಲೂಕಿನ ಹೆಚ್ಚಿನ ಪದಾಧಿಕಾರಿಗಳು, ಸಹಕಾರ ಸಂಸ್ಥೆ ಸದಸ್ಯರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಒಂದು ನಿಮಗೆ ಫ್ಯಾಕ್ಟರಿ ಕೊಡ್ತೀನಿ. ಅನೇಕ ಜನ ರಾಜಕೀಯ ವ್ಯಕ್ತಿಗಳು ಬೇರೆ ಯಾರು ಬರಬೇಕಾದ್ರೆ ದುಡ್ಡು ಕೊಟ್ಟು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿದಂಥ ಒಂದು ವದಂತಿ ಇದೆ. ಆದರೆ ಭಗವಂತನ ಆಶೀರ್ವಾದ ಏನಿದೆ ಗೊತ್ತಿಲ್ಲ. ನಾನಂತೂ ಯಾರು ರೂಪಾಯಿ ಕೊಟ್ಟು ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ನನ್ನ ಮಾತಿಗೆ ಕರ್ಕೊಂಡು ಬಂದಂಥ ತಾಯಿ ತಂದೆ ನೀವೆಲ್ಲರಿಗೂ ಕೂಡ ನನ್ನ ಅನುದಾನ ನಾನು ಯಾರಿಗೂ ಕೂಡ ಯಾವುದೇ ಆದರ್ಶ ಅನ್ನೋದಿರ್ತಕ್ಕಂಥ ಒಂದು ಭಾವನೆ ಇದೆ ಹೊರತು ನಾನು ಬಿಟ್ಕೊಂಡು ಯಾರಿಗೂ ಕೂಡ ಸರ್ಕಾರಕ್ಕೆ ಒಂದು ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನಾನು ಬೇರೆ ಬಂದಂಥ ಸಾವಿರಾರು ಜನ ನಾನು ತಿಳ್ಕೊಂಡವರಿಗೆ ಮತ್ತೊಂದು ಥರ ಯಾವುದೇ ರೀತಿಯಲ್ಲಿ ಬೆಂಗಳೂರು ನಿಲ್ಲಬೇಕು ಅಂತೇಳಿ ಮತ್ತೊಂದು ಥರ ನಮ್ಮಲ್ಲಿ ಮಾಡ್ತೀನಿ. ಹೀಗಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನನ್ನ ಅನಂತರದ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ನಿಮ್ಮ ದಯಮಾಡಿ ಯಾರು ಮಾತಾಡಬೇಡಿ. ಬಲಗೈ ಯಾವುದು, ಎಡಗೈ ಯಾವುದು, ಮೇಲ್ಗೈ ಯಾವುದು, ತಳಗೈ ಯಾವುದು ಅಂತ ನಾವಿಲ್ಲಿ ನಾವಾಗಿ ನಾವೇ ಮಾಡಿಕೊಂಡಿರುವಂತ ಅಲ್ಲ. ಹೌದಾ ಇಲ್ವೋ? ನಾವಾಗಿ ನಾವು ಮಾಡಿಕೊಂಡಿರೋದಲ್ಲ. ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಗ್ಗಟ್ಟಿನ ಘೋಷಣೆಗಾಗಿ ಈ ಶಕ್ತಿ ಕೂಡ ಹೇಗಿದೆ ಅನ್ನುವಂತ ಪ್ರದರ್ಶನಕ್ಕಾಗಿ ಇವತ್ತು ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಜನಸಂಖ್ಯೆ ಸೇರಿದಿರಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲಿಸತಕ್ಕ ದೊಡ್ಡ ಗೌರವ. ಜನಾಂಗದ ಜಾಗೃತ ಸಮಾವೇಶದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಮಾತು ಏನಂತ ಹೇಳಿದ್ರೆ, ಅಂಬೇಡ್ಕರ್ ಅವರನ್ನ ಈ ದೇಶದ ಅರ್ಥ ಮಾಡ್ಕೊಳ್ಳಿಲ್ಲ. ಅಂಬೇಡ್ಕರ್ ಅವರ ದಯಮಾಡಿ ಯಾರು ಮಾತಾಡಬೇಡಿ. ಈ ದೇಶದ ಪಾರ್ಲಿಮೆಂಟ್ ಅರ್ಥ ಮಾಡ್ಕೊಳ್ಳಿಲ್ಲ. ಈ ದೇಶದ ಮೀಡಿಯಾ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಒಂದು 15 ವರ್ಷದ ಹಿಂದೆ ಹೋಗಿ ಮಾತನ್ನ ಹೇಳ್ತಾ ಇದ್ದೀನಿ. ಈ ದೇಶದ ವಿಧಾನಸಭೆ ಅರ್ಥ ಮಾಡ್ಕೊಂಡಿಲ್ಲ. ಇಡೀ ದೇಶಕ್ಕೆ ನೀವು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ದೊಡ್ಡ ಜನಾಂಗ ಆಗ್ತೀರಿ, ಮಹಾಮನೆಯ ದೊಡ್ಡ ಜನಾಂಗ ಆಗ್ತೀರಿ, ಬಾಬಾ ಸಾಹೇಬ್ ಮಹಾನಾಯಕ ಅಂತ ಹೇಳಿ ಮುಂದೆ ಹೋಗುವಾಗ ನೀವೆಲ್ಲರೂ ಆಳುವ ವರ್ಗ ಆಗ್ತೀರಿ ಅನ್ನೋ ಮಾತನ್ನ ಹೇಳಿ ಒಂದನ್ನು ಅರ್ಥ ಮಾಡ್ತಾರೆ. ಊಟದ ಸಮಯ ಆಗಿದೆ, ಮಾದೇವಪ್ಪ ಅವರಿಗೆ ಮಾತಾಡ್ತಾರೆ, ಸಭೆ ಮುಕ್ತಾಯ ಆಗುತ್ತೆ. ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮ ಘೋಷಣೆ, ಜಾಗೃತಿ, ಸ್ವಾವಲಂಬನೆ, ಸ್ವಾಭಿಮಾನದ ಘೋಷಣೆ. ಜೈ ಭೀಮನ್ನ ಮರಿಬೇಡ್ರಿ. ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನ್ಕೋರಿ ಜೈ ಭೀಮ್ ಅಂತ ಹೇಳಿದ್ರೆ ನೀವು ಜಗತ್ತನ್ನ ಗೆಲ್ತೀರಿ, ದೇಶವನ್ನ ಗೆಲ್ತೀರಿ, ಸಮಾಜವನ್ನ ಗೆಲ್ತೀರಿ ಅನ್ನೋ ಮಾತನ್ನು ಹೇಳಿ ಈ ಅವಕಾಶವನ್ನ ರಾಜಕೀಯವಾಗಿ ನಮ್ಮನ್ನು ಬೆಳೆಸಲಿಕ್ಕೆ ಒಬ್ಬರಿದ್ದಾರೆ, ಸಾಮಾಜಿಕವಾಗಿ ಬೆಳೆಸಲಿಕ್ಕೆ ಒಬ್ಬರಿದ್ದಾರೆ, ನಮ್ಮ ಸಮುದಾಯವನ್ನು ಆರ್ಥಿಕವಾಗಿ ಬೆಳೆಸಲಿಕ್ಕೆ ಯಾರಾದರೂ ಒಬ್ಬರು ಬೇಕಲ್ವಾ? ಹಂಗಾಗಿ SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಕಟ್ಟಿ ಮುಂದಿನ ವರ್ಷ ಮುಂದಿನ ಅಕಾಡೆಮಿಕ್ ಇಯರ್ನಲ್ಲಿ ನಾವು SC ಫೌಂಡೇಶನ್ ಅಂತ ಒಂದು ಮಾಡ್ತಾ ಇದ್ದೀವಿ. ಯಾಕೋಸ್ಕರ ಮಾಡ್ತಾ ಇದ್ದೀವಿ SC ಫೌಂಡೇಶನ್ ಅಂದರೆ ತಗೋತಾರೋ ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಅವರ ಎಜುಕೇಶನ್ ಬಳಸುವಂತ ಜವಾಬ್ದಾರಿಯನ್ನು ನಾವು ತಗೋತಾ ಇದ್ದೀವಿ. ಕರ್ನಾಟಕದಾದ್ಯಂತ ಯಾರು ಫ್ರೀಯಾಗಿ ಗೌರ್ಮೆಂಟ್ ಸೀಟ್ನ ತಗೋತಾರೋ ಅವರಿಗೆ ಅದು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಲಾ ಆಗಿರ್ಬೋದು, ಅವರಿಗೆಲ್ಲ ಎಜುಕೇಶನ್ SC ಫೌಂಡೇಶನ್ ಕಡೆಯಿಂದ ಕೊಡಿಸುವಂತ ಫ್ರೀಯಾಗಿ ಕೊಡಿಸಿ ಮತ್ತೆ ಅವರಿಂದ ಪೇ ಬ್ಯಾಕ್ ಟು ದ ಸೊಸೈಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಅವರಿಂದ ಪೇ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಒಂದು ಆ ಒಂದು ಜ್ಞಾನವನ್ನು ತುಂಬಿ ಹೇಗೆ ನಮ್ಮ ಜನಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಮಾಡಬಹುದು ಅನ್ನೋದನ್ನ ನಾವು ಯಂಗರ್ ಜನರೇಷನ್ ಇದ್ದಾರೆ ಅವ್ರನ್ನ ತಿದ್ದಿ ನಮ್ಮ ಸಮುದಾಯಕ್ಕೆ ಮತ್ತೆ ಕೊಡುಗೆಯನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅಂತ SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಬಹಳಷ್ಟು
ವಿಚಾರಗಳನ್ನ ಹಮ್ಮಿಕೊಂಡಿದೆ. ಬಟ್ ಅದನ್ನು ಯಾವಾಗ ಮುಂದೆ ಇನ್ನೊಂದು ಸಮಯದಲ್ಲಿ ಹೇಳ್ತೀನಿ. ನಮ್ಮ ಸಚಿವರು ಆಲ್ರೆಡಿ ಲೇಟ್ ಆಗಿದೆ, ಎಲ್ಲರೂ ಒಟ್ಟಿಸಿದ್ದಾರೆ. ಹಾಗಾಗಿ ನಾನು 2 ಮಾತುಗಳನ್ನ ಮುಗಿಸಿ ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ ವಿಶೇಷವಾಗಿ ಅಂಬೇಡ್ಕರ್ ವಾದಿಗಳ ಬೃಹತ್ ಸಂಘಟನೆಯನ್ನ ನಮ್ಮ ಈ ಜಿಲ್ಲೆಯ ನಾಯಕರುಗಳಾದಂಥ ಡಾಕ್ಟರ್ ಶ್ರೀನಿವಾಸಪ್ಪರವರ ನೇತೃತ್ವದಲ್ಲಿ ಶಿಕ್ಷಣ ನರಸಿಂಹಪ್ಪ ಸಂಘಟನೆ ಹೋರಾಟ ಇದು ಮಂತ್ರ ನಮಗೆ ಕೊಟ್ಟಿದ್ದು 100 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಿಷ್ಕೃತ ಹಿತಕಾಮಿ ಸಭೆ ಸ್ಥಾಪನೆ ಮುಖಾಂತರ. ಇವತ್ತೇನಾದರೂ ದಲಿತ ಸಂಘಟನೆಗಳು ಜಾಗೃತಗೊಂಡಂತಹ ಸಮಾಜಗಳ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿದ್ರೆ 100 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಘೋಷಣೆ ಇದು. ಈ ಘೋಷಣೆ ಮುಖಾಂತರ ನಾವು ಸಂವಿಧಾನದ ಪೀಠಿಕೆಯ ಮೂಲ ಉದ್ದೇಶಗಳೇನಿದ್ದಾವೆ, ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು, ಜವಾಬ್ದಾರಿ ಮತ್ತು ಕರ್ತವ್ಯಗಳು, ಅದನ್ನು ನಿವೇದನೆಯನ್ನು ಮಾಡಿದ್ದಾರೆ. ನಾವು ಎಂದು ಕೈಯನ್ನು ಮುಂದೆ ಚಾಚಿ ಪ್ರಿಯಾಂಕ ಓದಲ್ಲ, ಅದರಲ್ಲಿ ನಮ್ಮ ಬದುಕಿದೆ, ನಮ್ಮ ಸ್ವಾಭಿಮಾನ ಇದೆ, ನಮ್ಮ ಅವಕಾಶ ಇದೆ, ದೇಶದ ಏಕತೆ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಎಲ್ಲವೂ ಅಲ್ಲಿದೆ. ಇದು ಗೊತ್ತಿದ್ದೇನೆ, ಈ ವಿಷಯ ಗೊತ್ತಿದ್ದೇನೆ ಅಥವಾ ಗೊತ್ತಿದ್ದರೂ ಅದನ್ನು ಜಾರಿ ಮಾಡಿದರೆ ನಮ್ಮನ್ನು ಪ್ರತ್ಯೇಕವಾಗಿ ಇರುವಂತಹ ಕೆಲಸಕ್ಕೆ ಇವತ್ತಿನ ಕೋಮುವಾದ ಮುಂದಾಗ್ತಾ ಇದೆ. 1924ರಲ್ಲಿ ಹಿತಕಾಮಿ ಸಭೆ ಆದಮೇಲೆ 1925ರಲ್ಲಿ RSS ಸಂಘ ಹುಟ್ಟುತ್ತೆ. 1924ರಲ್ಲಿ ಅಂಬೇಡ್ಕರ್ ಮಾಡಿದ್ರು, 1925ರಲ್ಲಿ RSS ಹುಟ್ಟಿತು. ಇದರ ಉದ್ದೇಶ ಸಮಾನ ಅವಕಾಶಗಳು, ಸಮಾಜದ ನಿರ್ಮಾಣ ಮತ್ತು ಅಸಮಾನತೆಯನ್ನು ತೊಡಲಾಗುವಂತ ಸಮೃದ್ಧಿಯ ಅಭಿವೃದ್ಧಿಯ ಗೋರಿನ ಕಡೆ ಹೆಜ್ಜೆ ಇರುವಂತ ಆಡಳಿತಾತ್ಮಕ ವಿಚಾರಗಳಾಗಿತ್ತು. ಆದರೆ ಇಲ್ಲಿ ಗುಲಾಮಗಿರಿಯ ಸಂಕೇತ, ಅವಕಾಶಗಳನ್ನು ವಂಚನೆ ಮಾಡತಕ್ಕಂಥದ್ದು, ಅವಕಾಶವನ್ನೇ ಕೊಡದೇ ಇರ್ತಕ್ಕಂಥದ್ದು, ಶೂದ್ರ ಸಮುದಾಯಗಳನ್ನ 2ನೇ ದರ್ಜೆ ಪ್ರಜೆಗಳನ್ನಾಗಿ ಕಾಣುವಂತ ಒಂದು ಫ್ಯೂಡಲ್ ಮೆಂಟಾಲಿಟಿ ಅಲ್ಲಿ ಅಡಕಾಗಿದೆ. ಅದಕ್ಕೆ ತಕ್ಕ ಉತ್ತರ ಇರೋದು ಅಂಬೇಡ್ಕರ್ ಮತ್ತು ಸಂವಿಧಾನದ ಮೂಲಕ. ಈ ದೇಶದ ಕೋಮುವಾದವನ್ನ, ಜಾತಿವಾದವನ್ನ ವಿರೋಧ ಮಾಡಲಿಕ್ಕೆ ಸರಿಯಾದ ಅಸ್ತ್ರ ಇರೋದು ಅಂಬೇಡ್ಕರ್ ಅಂಡ್ ಕಾನ್ಸ್ಟಿಟ್ಯೂಷನ್. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರು ಗಮನಕ್ಕೆ ತಂದು ಸಚಿವ ಸಂಪುಟ ಆದರೆ ಅಂಬೇಡ್ಕರ್ ವಾದ ಮತ್ತು ಸಂವಿಧಾನದ ಬಗ್ಗೆ ಬದ್ಧತೆ ಇರತಕ್ಕಂಥ ರಾಜಕೀಯ ನಾಯಕತ್ವವನ್ನು ಗುಣಿಸಿ ಬೆಂಬಲಿಸದೆ ಹೋದರೆ ಸಮುದಾಯ ಆಘಾತ ಆಗುತ್ತೆ. ಆದರೆ ದೇಶಕ್ಕೆ ಮಹಾತ್ಮರು ಬಂದರು, ಮಹಾತ್ಮರು ಹೋದರು, ದಲಿತರು ಹಾಗೆ ಹೊಂದಿದ್ದೀರಿ, ಶೂದ್ರರು ಹಾಗೆ ಹೊಂದಿದ್ದೀರಿ. ನಿಮ್ಮನ್ನು ಯಾವ ದೇವರು ಧರ್ಮ ಉದ್ಧಾರ ಮಾಡಲ್ಲ, ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿ ತೆಗೆದಿದ್ದಾರೆ. ಅದಕ್ಕೆ ನಾಯಕತ್ವ ಇಲ್ಲದೆ ಇರ್ತಕ್ಕಂಥ ಸಮುದಾಯ ಸದಾಕಾಲ ಆಘಾತ ಆಗುತ್ತೆ. ಮಂತ್ರಿಗಿರಿ ಬರುತ್ತೆ, ಮಂತ್ರಿಗಳಿಗೆ ಹೋಗುತ್ತೆ, ಅದು ಮುಖ್ಯವಾದ ವಿಷಯ ಅಷ್ಟೇ ಅಲ್ಲ. ಆದರೆ ಸಮುದಾಯಕ್ಕೆ ಯಾರ ಬದ್ಧತೆ ಇದೆ, ಅಂಬೇಡ್ಕರ್ ಮತ್ತು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಬಲವಾದ ನಂಬಿಕೆ ಇದೆ, ಅಂತ ನಾಯಕತ್ವವನ್ನು
ಕಟ್ಟಿ ಅದಕ್ಕೆ ಬೆಂಬಲಿಸಿ ಇಡೀ ಸಮುದಾಯ ನಿಂತರೆ ಮುಂದೊಂದು ದಿನ ನಾವು ಫಲವನ್ನು ಕಾಣಬೇಕಾಗುತ್ತೆ. ಅಸಮಾನತೆಯನ್ನು ಬೆಳೆದು ಸಮಸಮಾನ ನಿರ್ಮಾಣದ ಗುರಿಯ ಕಡೆಗೆ ನಮ್ಮ ಹೆಜ್ಜೆಯನ್ನು ನೀಡಬೇಕಾದಂಥ ಅವಶ್ಯಕತೆ ಬೇಕು ಅಂದರೆ ಈ ಸಮುದಾಯ ಒಗ್ಗಟ್ಟಾಗಿ ಆ ಒಗ್ಗಟ್ಟಿನ ಮುಖಾಂತರ ಒಬ್ಬ ನಾಯಕರನ್ನು ಬೆಂಬಲಿಸಿ ಒತ್ತಡಗಳನ್ನು ರಾಜಕೀಯ ಬೀಗದ ಕೈಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಶ್ರೀನಿವಾಸಪ್ಪನವರು ಮತ್ತು ಅವರೆಲ್ಲ ಗೆಳೆಯರು ಸೇರಿ ಐತಿಹಾಸಿಕವಾದಂಥ ಸಭೆಯನ್ನು ನೀವು ಸಂಘಟಿಸಿರಿ. ಈ ಎಲ್ಲರ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ವರಿಗೆ ಇದ್ದಂಥ ವಿಷಯ, ನಾನು ಹಿಂದೆ ಭಾರತೀಯ, ಇಂದು ಭಾರತೀಯ, ಎಂದೆಂದಿಗೂ ಭಾರತೀಯ ಅಂತ ಹೇಳ್ತಾರೆ. ವಿ ಆರ್ ಇಂಡಿಯನ್, ವಿ ಆರ್ ಆಲ್ವೇಸ್ ಇಂಡಿಯನ್ ಅಂತ ಹೇಳಿದ್ದಾರೆ. ಲೋಹಿಯಾ ಅವರು ಅಂಬೇಡ್ಕರ್ ಭಾರತದಲ್ಲಿ ಯಾರಾದರೂ ನೈತಿಕತೆ ಇರುವಂಥ ನಾಯಕ ಇದ್ದಾರೆ ಅಂದರೆ ದಟ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೈತಿಕತೆ ಮತ್ತು ರಾಷ್ಟ್ರೀಯತೆಯ ಇರ್ತಕ್ಕಂಥ ಒಬ್ಬ ನಾಯಕ ಅಂದರೆ ಬಾಬಾ ಸಾಹೇಬರು ಈ ದೇಶದ ದೊಡ್ಡ ಸಮಾಜವಾದ ಚಿಂತಕ. ಅವರು ಲೋಹಿಯಾ ಅವರು ಹೇಳಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕರನ್ನು ಪಡೆದಿರ್ತಕ್ಕಂಥ ಈ ಸಮುದಾಯ ಹೆಮ್ಮೆಯಿಂದ ಅವರ ವಿಚಾರಧಾರೆಗಳನ್ನು, ಅವರ ಬರೆಯುವಂಥ ಭಾಷಣಗಳನ್ನು ಜನರಲ್ಲಿ ಬಿತ್ತರಿಸುವಂಥದ್ದು. 100 ವರ್ಷದ ಹಿಂದೆ ಅವರು ಸ್ಥಾಪನೆ ಮಾಡಿದಂಥ ಬಹಿಷ್ಕೃತ ಹಿತಕಾರಣಿ ಸಭೆಯ ಮೂಲಕ ದೇಶಗಳನ್ನು ಜನಸಾಮಾನ್ಯರ ಬಿತ್ತುವುದರ ಮುಖಾಂತರ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಯುದ್ಧ ಶಕ್ತಿಯನ್ನು ಸೋಲಿಸಿ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೋಗಬೇಕು. ಅದಕ್ಕೆ ನಿಮ್ಮೆಲ್ಲರ ಶಕ್ತಿ ಮೀಸಲಾಗಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಸಮಸ್ತ ಜನರು, ದಲಿತ ಸಮುದಾಯಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದ ಬದುಕಿನ ಭವಿಷ್ಯವನ್ನು ಕಾಣಲಿ. ನಮ್ಮ ಯುವಕರು ಸ್ವಾಭಿಮಾನದಿಂದ, ಸ್ವಾವಲಂಬನೆಯಿಂದ ಬದುಕಲಿಕ್ಕೆ ಸಂವಿಧಾನದ ಮುಕ್ತ ಅವಕಾಶಗಳನ್ನು ಬಳಸಿಕೊಂಡು ಹೋರಾಟಗಳ ಮೂಲಕ ಬದುಕನ್ನು ಸಿದ್ಧಿಸಿಕೊಳ್ಳಿ ಅಂತ ಹೇಳಿ ನಿಮಗೆ ಶುಭವನ್ನು ಕೋರಿ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವುದಕ್ಕೆ ಅವಕಾಶ ಕಲ್ಪಿಸಿಕೊಂಡಂತ ಡಾಕ್ಟರ್ ಶ್ರೀನಿವಾಸಪ್ಪ ಮತ್ತು ಎಲ್ಲ ತಿರುವಾದಿ ಸಮುದಾಯಗಳ ಎಲ್ಲ ನಮ್ಮ ಆತ್ಮೀಯ ರೈತರಿಗೆ, ಇಲ್ಲಿ ನಡೆಸಿರ್ತಕ್ಕಂಥ ಮಾಧ್ಯಮರಿಗೆ ನಾವು ಪರವಾಗಿ ಬಂದರೂ 5,000ಕ್ಕೂ ಹೆಚ್ಚು ಜನ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದೀರಿ. ನಿಮಗೆಲ್ಲ ಜೈ ಭೀಮ್ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ